ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟಮಾಧು ಅವರಿಂದ ಸಿಇಒ ನಂದಿನಿಗೆ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಪ್ರತಿಭಟನೆ ನಡೆಸಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮಂಡ್ಯದ ಡಿಸಿ ಕಚೇರಿ ಹಾಗೂ ಎಸ್ಪಿ ಕಚೇರಿ ಮುಂಭಾಗ ಅಧಿಕಾರಿಗಳು ಕರ್ತವ್ಯ ಬಿಟ್ಟು ಸಿಇಒ ಪರವಾಗಿ ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ತಕ್ಷಣವೇ ಎಂ ಪುಟ್ಟಮಾಧು ಕ್ಷಮೆಯಾಚಿಸಿ ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ ನಮಸ್ಕಾರ. ಏನು ಅಂದರೆ ಇವತ್ತು ಒಂದು ದಿವಸ ನಮ್ಮದು 4ನೇ ತಾರೀಕಿನಲ್ಲಿ ಏನು ಜಿಲ್ಲಾ ಪಂಚಾಯತ್ ಕಚೇರಿ ಹತ್ರ ಏನೋ ಒಂದು ನಮ್ಮ ಮನೆ ಮುಖ್ಯ ಕಾರ್ಯಾಧಿಕಾರಿಗಳಿಗೆ ಒಂದು ಅವಹೇಳನಕಾರಿ ಪದವನ್ನು ಹೇಳಿದ್ರು ಅಂತ ಗೊತ್ತಾಯಿತು. ಆ ಪದವನ್ನು ಖಂಡಿಸಿ ನಾವು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರ ನೀಡಿದ್ದೀವಿ. ಇದರಲ್ಲಿ ನಾವು ಯಾವುದೇ ರೀತಿಯಾದ ಸಂಘಟನೆ ಅಥವಾ ವ್ಯಕ್ತಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡಿಲ್ಲ. ಮೌನವಾಗಿ ನಾವು ಬಂದು ಮಾನ್ಯ ಮುಖ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆ ಪದವನ್ನು ಖಂಡಿಸಿ ಆ ಪದವನ್ನು ಹಿಂಪಡೀರಿ ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಅಷ್ಟೇ. ನಮ್ಮಲ್ಲಿ ಇದರಲ್ಲಿ ಬೇರೆ ಇನ್ಯಾವುದೇ ರೀತಿಯಾದಂಥ ಕಾನೂನು ರೀತಿ ಮತ್ತೊಂದು ರೀತಿ ಯಾವುದೇ ಕ್ರಮ ಏನಿಲ್ಲ. ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ವಿರುದ್ಧ ನಾವು ಇದನ್ನು ಪ್ರತಿಭಟನೆ ಮಾಡಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೀವಿ. ಯಾರು ಯಾವ ಪದ ಬಳಸಿದ್ರು, ಯಾವ ವಿರುದ್ಧ ಮಾಡ್ತಾ ಇದ್ದೀವಿ ಸರ್? ಒಂದು ಸಂಘಟನೆಯವರು ಅಂತ ನಮಗೆ ತಿಳಿದು ಬಂತು. ಸಂಘಟನೆಯವರು ಒಂದು ಪದವನ್ನು ಉಪಯೋಗಿಸಿದ್ದಾರೆ ಅಂತ ಬಂತು. ನಾವು ಅದಕ್ಕೆ ಕೃಷಿ ಕೂಲಿಕಾರರ ಸಂಘಟನೆ ಅಂತ ತಿಳಿದು ಬಂತು. ಬಟ್ ಆದರೆ ನಮಗೆ ಆ ಸಂಘಟನೆ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಆ ಸಂಘಟನೆಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ PDOಸ್ಗಳಿಗೆ ಏನಾರು ಒಂದು ತಪ್ಪು ದಾರಿಯಲ್ಲಿ ನಡೆದಾಗ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಂದನೇ ಸಕಾಲದಲ್ಲಿ ಕೂಲಿಕಾರರಿಗೆ ಸಕಾಲದಲ್ಲಿ ಹಣ ಪಾವತಿ ಆಗ್ತಾ ಇದೆ ಮತ್ತು ಸಕಾಲದಲ್ಲಿ ಅವರಿಗೆ ಕೆಲಸವೂ ಸಿಗ್ತಾ ಇದೆ ಮತ್ತು ಅದೊಂದು ಉತ್ತಮವಾದ ಒಂದು ಸಂಘಟನೆ ಆಗಿದೆ. ಅದೇ ರೀತಿ ಆ ಒಂದು ಸಂಘಟನೆ ಇನ್ನೂ ಬೆಳೀಲಿ ಅಂತ ನಾವು ಕೋರ್ಕೊಳ್ತೀವಿ. ನಾವು ಯಾವುದೇ ಇದ್ರ ಬಗ್ಗೆ ಹೇಳ್ತಲ್ಲ, ಅದೊಂದು ಪದ ಅಷ್ಟೇ. ಪಾಪ ಅವರು ಯಾವ ಇದರಲ್ಲಿ ಹೇಳಿದ್ರು ವೇನಲ್ಲಿ ಹೇಳಿದ್ರು ಅಂತ ಗೊತ್ತಾಗಲಿಲ್ಲ. ಪಾಪ ಸರ್ ಪುಟ್ಟಮಾಧು ಅಂತ ಹೇಳಿದ್ದಾರೆ. ಏನು ಪದ ಬಳಕೆ ಮಾಡಿದ್ದಾರೆ ಸರ್? ಅದೇ ನೀವು ಮೊನ್ನೆ CO ಮೇಡಮ್ ಅವರು ಈ ಊರಿಗೆ ಬಂದ ಮೇಲೆ ಮಂಡ್ಯ ಹಾಳಾಯಿತು ಅನ್ನೋ ಒಂದು ಪದವನ್ನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.